ನಿನ್ನ ಹೃದಯದ ಭಾರವನ್ನು ನಾನು ಅರಿಯಬಲ್ಲೆ. ಅಲೆದಾಡುವ ನಿನ್ನ ಮನಸ್ಸಿಗೆ ಶಾಂತಿ ನೀಡಲು ಮತ್ತು ಕತ್ತಲಲ್ಲಿರುವ ನಿನ್ನ ಹಾದಿಗೆ ಬೆಳಕಾಗಲು ನಾನು ಮರಳಿ ಬಂದಿದ್ದೇನೆ. ಈ ಮಾತುಗಳನ್ನು ಕೇವಲ ಶಬ್ದಗಳೆಂದು ಭಾವಿಸಬೇಡ. ಇವು ನಿನ್ನ ಆತ್ಮದ ಉದ್ಧಾರಕ್ಕಾಗಿ ನಾನು ನೀಡುತ್ತಿರುವ ದಿವ್ಯ ಸಂಕೇತಗಳು. ಎಚ್ಚರಗೊಂಡು ಆಲಿಸು. ನಿನ್ನ ಜೀವನದ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ. ನಮಸ್ಕಾರ ಪ್ರಿಯರೇ, ಗೀತಾಸಾರ ಎಂಬ ಈ ಆಧ್ಯಾತ್ಮಿಕ ವೇದಿಕೆಗೆ ನಿಮಗೆ ಹಾರ್ದಿಕ ಸ್ವಾಗತ. ಜೈ ಶ್ರೀ ರಾಧೇಕೃಷ್ಣ. ಭಗವಾನ್ ಶ್ರೀಕೃಷ್ಣನ ಅಮೃತವಾಣಿಯು ಶ್ರೀಮದ್ ಭಗವದ್ಗೀತೆಯ ರೂಪದಲ್ಲಿ ಇಂದಿಗೂ ನಮಗೆ ಜೀವನದ ಕಠಿಣ ಹಾದಿಯಲ್ಲಿ ಮುನ್ನಡೆಯಲು ಅಪ್ರತಿಮ ಪ್ರೇರಣೆ ನೀಡುತ್ತಿದೆ. ಜೀವನದ ಯಾವುದೇ ಜಟಿಲ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಮತ್ತು ನಿಜವಾದ ಯಶಸ್ಸನ್ನು ಸಾಧಿಸಲು ನಾವು ಪ್ರತಿದಿನ ಗೀತೆಯ ಸಾರವನ್ನು ಶ್ರದ್ಧೆಯಿಂದ ಆಲಿಸಬೇಕು. ಈ ದಿವ್ಯ ಬೋಧನೆಗಳನ್ನು ಯಾರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಾರೋ ಅವರು ಖಂಡಿತವಾಗಿಯೂ ಸಕಲ ಕಾರ್ಯಗಳಲ್ಲಿ ಜಯವನ್ನು ಮತ್ತು ಅಪಾರ ಮಾನಸಿಕ ಶಾಂತಿಯನ್ನು ಪಡೆಯುತ್ತಾರೆ ಎಂಬುದು ಸತ್ಯ. ಬನ್ನಿ, ಇಂದಿನ ಈ ಜ್ಞಾನದ ಪಯಣವನ್ನು ಪ್ರಾರಂಭಿಸೋಣ. ಸತ್ಯವು ಎಂದಿಗೂ ತಾನು ಸತ್ಯವೆಂದು ಬೊಬ್ಬೆ ಹೊಡೆದು ಘೋಷಿಸಿಕೊಳ್ಳುವುದಿಲ್ಲ, ಆದರೆ ಸುಳ್ಳು ಮಾತ್ರ ಯಾವಾಗಲೂ ನಾನೇ ಏಕೈಕ ಸತ್ಯವೆಂದು ವಾದಿಸುತ್ತದೆ. ನಾನು ಅಂದು ಅರ್ಜುನನಿಗೆ ಹೇಳಿದಂತೆ, ಅರ್ಜುನನೇ ಕೇಳು, ಅಂತ್ಯಕಾಲದಲ್ಲಿ ಯಾರು ನನ್ನ ಹೆಸರನ್ನು ಸ್ಮರಿಸುತ್ತಾ ಪ್ರಾಣ ತ್ಯಜಿಸುತ್ತಾರೋ ಅವರು ನನ್ನ ದಿವ್ಯಧಾಮವನ್ನೇ ತಲುಪುತ್ತಾರೆ. ಇದರಲ್ಲಿ ಎಳ್ಳಷ್ಟು ಸಂಶಯವಿಲ್ಲ. ಅಗ್ನಿಯು ಹೇಗೆ ಚಿನ್ನವನ್ನು ಪರೀಕ್ಷಿಸುತ್ತದೆಯೋ ಹಾಗೆಯೇ ಸಂಕಷ್ಟದ ಸಮಯದಲ್ಲಿ ಧೀರರಂತೆ ನಿಂತು ಕರ್ತವ್ಯ ನಿರ್ವಹಿಸುವುದೇ ಪ್ರಕೃತಿ ನಮಗೆ ವಿಧಿಸಿದ ಧರ್ಮವಾಗಿದೆ. ಆತ್ಮವು ಹಳೆಯ ದೇಹವನ್ನು ತ್ಯಜಿಸಿ ಹೊಸ ದೇಹವನ್ನು ಪಡೆಯುವುದು. ಒಬ್ಬ ಮನುಷ್ಯ ಹಳೆಯ ಬಟ್ಟೆಯನ್ನು ಕಳಚಿ ಹೊಸ ಬಟ್ಟೆ ಧರಿಸಿದಂತೆಯೇ ಸಹಜ ಪ್ರಕ್ರಿಯೆ. ಮನುಷ್ಯರು ಯಾವಾಗಲೂ ತಮ್ಮ ಹಣೆಬರಹವನ್ನು ದೂರುತ್ತಾರೆ, ಆದರೆ ಕರ್ಮವು ಹಣೆಬರಹಕ್ಕಿಂತ ದೊಡ್ಡದು ಎಂದು ಅವರಿಗೆ ತಿಳಿದಿಲ್ಲ. ಅರ್ಜುನನೇ ಕೇಳು, ಯಾವ ಭಕ್ತನು ಯಾವಾಗಲೂ ನನ್ನನ್ನು ಸ್ಮರಿಸುತ್ತಾ ಏಕಾಗ್ರತೆಯಿಂದ ನನ್ನನ್ನು ಪೂಜಿಸುತ್ತಾನೋ ಅಂತಹವನ ಯೋಗಕ್ಷೇಮದ ಸಂಪೂರ್ಣ ಜವಾಬ್ದಾರಿಯನ್ನು ನಾನೇ ವೈಯಕ್ತಿಕವಾಗಿ ಹೊರುತ್ತೇನೆ. ಪ್ರಕೃತಿಯಲ್ಲಿ ಋತುಗಳು ಬದಲಾದಂತೆ ಜೀವನದಲ್ಲಿ ಸುಖ ಮತ್ತು ದುಃಖಗಳು ಬರುತ್ತಾ ಹೋಗುತ್ತವೆ. ಅವು ಕೇವಲ ತಾತ್ಕಾಲಿಕ. ಒಬ್ಬ ವ್ಯಕ್ತಿಯು ತನ್ನ ಕರ್ಮದಲ್ಲಿ ಆನಂದವನ್ನು ಕಂಡುಕೊಂಡಾಗ ಮಾತ್ರ ಅವನು ಪರಿಪೂರ್ಣತೆಯನ್ನು ಸಾಧಿಸುತ್ತಾನೆ. ಮನುಷ್ಯನ ಕರ್ಮಗಳು ಅವನ ಕೈಯಲ್ಲೇ ಇರುತ್ತವೆ. ಈ ಜಗತ್ತಿನಲ್ಲಿ ಯಾರೂ ಸಂಪೂರ್ಣ ಪರಿಪೂರ್ಣರಲ್ಲ. ಆದ್ದರಿಂದ ಇತರರ ಸಣ್ಣಪುಟ್ಟ ಕುಂದುಕೊರತೆಗಳನ್ನು ನಿರ್ಲಕ್ಷಿಸಿ ಸಂಬಂಧಗಳನ್ನು ಪ್ರೀತಿಯಿಂದ ಉಳಿಸಿಕೊಳ್ಳಿ. ಪ್ರಾರ್ಥನೆ: ಯಾರು ಯಾವ ಭಾವನೆಯಿಂದ ನನ್ನಲ್ಲಿ ಶರಣಾಗುತ್ತಾರೋ ಅವರಿಗೆ ನಾನು ಅದೇ ರೂಪದಲ್ಲಿ ಫಲ ನೀಡುತ್ತೇನೆ. ಕ್ಷಮಿಸಲು ಕಲಿಯಿರಿ ಮತ್ತು ಸದಾ ಶಾಂತವಾಗಿರಿ. ಆಗ ನೀವು ಬೆಟ್ಟಗಳನ್ನೇ ಸರಿಸುವಂತಹ ಅತಿಮಾನುಷ ಶಕ್ತಿಯಾಗುತ್ತೀರಿ. ಸಮಯ ಎಂದಿಗೂ ಯಾರಿಗಾಗಿಯೂ ನಿಲ್ಲುವುದಿಲ್ಲ. ಇಂದು ಕಾಲ ಕೆಟ್ಟದಾಗಿದ್ದರೆ ನಾಳೆ ಖಂಡಿತವಾಗಿಯೂ ಒಳ್ಳೆಯ ಕಾಲ ಬಂದೇ ಬರುತ್ತದೆ. ನೀನು ಕೇವಲ ಫಲದ ಅಪೇಕ್ಷೆಯಿಲ್ಲದೆ ಕರ್ಮ ಮಾಡು, ಅದು ಮಾತ್ರ ನಿನ್ನ ನಿಯಂತ್ರಣದಲ್ಲಿದೆ. ಯಾವುದೇ ಪ್ರತಿಫಲಾಕಾಂಕ್ಷೆ ಇಲ್ಲದೆ ಮಾಡುವ ಕೆಲಸವೇ ನಿಜವಾದ ಸತ್ಕರ್ಮ. ಪರಮಾತ್ಮನಿಗೆ ಶರಣಾಗುವುದೇ ನಿಜವಾದ ಧರ್ಮ. ಈ ಇಡೀ ಜಗತ್ತಿನಲ್ಲಿ ಯಾರೂ ಹುಟ್ಟಿನಿಂದ ದೊಡ್ಡವರಾಗುವುದಿಲ್ಲ, ಬದಲಾಗಿ ಅವರ ಕರ್ಮಗಳು ಅವರನ್ನು ಮಹಾನ್ ವ್ಯಕ್ತಿಯನ್ನಾಗಿ ಮಾಡುತ್ತವೆ. ನಿನ್ನನ್ನು ನೀನು ಎಂದಿಗೂ ದೌರ್ಬಲ್ಯದ ಗೂಡಾಗಿಸಿಕೊಳ್ಳಬೇಡ. ಸೋಲುವ ಪರಿಸ್ಥಿತಿ ಬಂದರೂ ಹೋರಾಡು, ಶ್ರಮಿಸು. ನಿನ್ನ ಕರ್ತವ್ಯಗಳನ್ನು ಸಂಪೂರ್ಣ ನಿಷ್ಠೆಯಿಂದ ಮಾಡು ಮತ್ತು ಉಳಿದೆಲ್ಲವನ್ನೂ ನನಗೆ ಬಿಟ್ಟುಬಿಡು. ಶಬ್ದಗಳಿಂದ ಹೇಳಬಹುದಾದ್ದು ಮಾತು ವ್ಯಕ್ತಪಡಿಸಲು ಸಾಧ್ಯವಾಗದ್ದು ಭಾವನೆ ಮತ್ತು ಇಚ್ಛೆಯಿದ್ದರೂ ಹೇಳಲಾಗದ್ದು ಘನತೆ. ಕುಂತಿ ಪುತ್ರನೇ ಕೇಳು, ನೀರಿನ ರುಚಿ ನಾನೇ, ಸೂರ್ಯ ಮತ್ತು ಚಂದ್ರರ ಬೆಳಕು ನಾನೇ, ವೇದಮಂತ್ರಗಳ ಪವಿತ್ರ ಓಂಕಾರ ನಾನೇ, ಆಕಾಶದ ಶಬ್ದ ಮತ್ತು ಮನುಷ್ಯನಲ್ಲಿರುವ ಸಾಮರ್ಥ್ಯವೂ ನಾನೇ. ಅನನ್ಯ ಭಕ್ತಿಯಿಂದ ನನ್ನನ್ನು ಪೂಜಿಸುವವರ ಅವಶ್ಯಕತೆಗಳನ್ನು ನಾನು ಪೂರೈಸುತ್ತೇನೆ ಮತ್ತು ಅವರ ಬಳಿ ಇರುವುದನ್ನು ನಾನೇ ರಕ್ಷಿಸುತ್ತೇನೆ. ಸಕಲ ಆಸೆಗಳನ್ನು ತ್ಯಜಿಸಿದವನು ಮಾತ್ರ ಶಾಂತಿಯನ್ನು ಪಡೆಯುತ್ತಾನೆ. ಜನರು ಯಾವಾಗಲೂ ನಿನ್ನ ನಿಂದನೆಯ ಬಗ್ಗೆ ಮಾತನಾಡಬಹುದು, ಆದರೆ ಒಬ್ಬ ಗೌರವಾನ್ವಿತ ವ್ಯಕ್ತಿಗೆ ಅವಮಾನ ಎಂಬುದು ಸಾವಿಗಿಂತಲೂ ಭೀಕರವಾದುದು. ಮನಸ್ಸಿನ ಶಾಂತಿಗಿಂತ ದೊಡ್ಡ ಸಂಪತ್ತು ಈ ಜಗತ್ತಿನಲ್ಲಿ ಬೇರೊಂದಿಲ್ಲ. ನನ್ನೊಂದಿಗೆ ಸದಾ ಸಂಪರ್ಕದಲ್ಲಿರುವವರಿಗೆ ಮತ್ತು ನನ್ನನ್ನು ಪ್ರೀತಿಸುವವರಿಗೆ ನಾನು ಜ್ಞಾನವನ್ನು ನೀಡುತ್ತೇನೆ. ಜೀವನದಲ್ಲಿ ಮುಂದೆ ಸಾಗಲು ಕೆಲವೊಮ್ಮೆ ನಮಗೆ ಅತ್ಯಂತ ಪ್ರಿಯವಾದ ವಸ್ತುಗಳನ್ನು ಅಥವಾ ವ್ಯಕ್ತಿಗಳನ್ನು ತ್ಯಜಿಸಬೇಕಾಗುತ್ತದೆ. ಸರಿಯಾದ ಕರ್ಮವೆಂದರೆ ಅದರ ಫಲಿತಾಂಶ ಯಾವಾಗಲೂ ಸರಿಯಾಗಿರುತ್ತದೆ ಎಂದಲ್ಲ, ಬದಲಾಗಿ ಅದರ ಉದ್ದೇಶ ಎಂದಿಗೂ ತಪ್ಪಾಗಿರುವುದಿಲ್ಲ ಎಂಬುದು. ನೀನು ಯಾರಿಗಾದರೂ ಒಳ್ಳೆಯದನ್ನು ಮಾಡಲು ಸಾಧ್ಯವಾಗದಿದ್ದರೆ ಕೆಟ್ಟದ್ದನ್ನು ಮಾತ್ರ ಮಾಡಬೇಡ. ಏಕೆಂದರೆ ಈ ಜಗತ್ತು ಚಂಚಲವಾಗಿರಬಹುದು, ಆದರೆ ಅದನ್ನು ಸೃಷ್ಟಿಸಿದವನು ಚಂಚಲನಲ್ಲ. ನಿನ್ನ ಮನಸ್ಸಿನಿಂದ ನನ್ನದು, ನಿನ್ನದು, ಸಣ್ಣವನು, ದೊಡ್ಡವನು ಎಂಬ ಭೇದಭಾವವನ್ನು ತೆಗೆದುಹಾಕು. ಆಗ ಎಲ್ಲರೂ ನಿನ್ನವರಾಗುತ್ತಾರೆ ಮತ್ತು ನೀನು ಎಲ್ಲರಿಗೂ ಸೇರುತ್ತೀಯ. ಆಸೆಗಳನ್ನು ತ್ಯಜಿಸಿ ನಾನು ಮತ್ತು ನನ್ನದು ಎಂಬ ಅಹಂಕಾರದಿಂದ ಮುಕ್ತನಾದವನು ಪರಮಶಾಂತಿಯನ್ನು ಪಡೆಯುತ್ತಾನೆ. ಅರ್ಜುನನೇ, ಒಬ್ಬ ಜ್ಞಾನಿಯು ಸಮಾಜದ ಕಲ್ಯಾಣಕ್ಕಾಗಿ ಯಾವುದೇ ಹಿತಾಸಕ್ತಿ ಅಥವಾ ಅಂಟಿಲ್ಲದೆ ತನ್ನ ಕರ್ತವ್ಯಗಳನ್ನು ನಿರ್ವಹಿಸಬೇಕು. ದೈವಿಕ ಶಕ್ತಿಯು ಯಾವಾಗಲೂ ನಿನ್ನ ಮನಸ್ಸಿನ ಚಟುವಟಿಕೆಗಳ ಮತ್ತು ಭಾವನೆಗಳ ಮೂಲಕ ನಿನ್ನೊಂದಿಗೆ ಇರುತ್ತದೆ. ಬೇರೆಯವರ ಅಗತ್ಯಗಳನ್ನು ಪೂರೈಸುವವನೇ ನಿಜವಾದ ಮಹಾನ್ ವ್ಯಕ್ತಿ ಎಂದು ಭಗವದ್ಗೀತೆ ಸಾರುತ್ತದೆ. ಅರ್ಜುನನೇ ಕೇಳು, ಒಬ್ಬ ಜ್ಞಾನಿಗೆ ಮಣ್ಣಿನ ಮುದ್ದೆ, ಕಲ್ಲು ಮತ್ತು ಚಿನ್ನ ಎಲ್ಲವೂ ಒಂದೇ ಸಮನಾಗಿ ಕಾಣುತ್ತವೆ. ನನ್ನ ಕರ್ಮಗಳು ನನ್ನನ್ನು ಬಂಧಿಸುವುದಿಲ್ಲ,
ಏಕೆಂದರೆ ನನಗೆ ಕರ್ಮದ ಫಲದ ಮೇಲೆ ಯಾವುದೇ ಆಸೆ ಇಲ್ಲ. ಭಕ್ತಿಯಲ್ಲಿ ನಂಬಿಕೆಯಿಲ್ಲದವರು ನನ್ನನ್ನು ತಲುಪಲು ಸಾಧ್ಯವಿಲ್ಲ. ಅವರು ಈ ಜನ್ಮ ಮೃತ್ಯುವಿನ ಚಕ್ರದಲ್ಲಿಯೇ ಸುತ್ತುತ್ತಿರುತ್ತಾರೆ. ಸುಖ ಮತ್ತು ದುಃಖ ಎರಡರಲ್ಲೂ ಸಮಚಿತ್ತ ಕಾಯ್ದುಕೊಳ್ಳುವವನು ಖಂಡಿತವಾಗಿಯೂ ಮುಕ್ತಿಯನ್ನು ಪಡೆಯುತ್ತಾನೆ. ಮನುಷ್ಯನ ಅಗತ್ಯಗಳು ಬದಲಾದಾಗ ಅವನ ಮಾತಿನ ಶೈಲಿಯೂ ಬದಲಾಗುತ್ತದೆ. ಮನಸ್ಸು ಚಂಚಲವಾಗಿರುವುದು ನಿಜ, ಆದರೆ ನಿರಂತರ ಅಭ್ಯಾಸ ಮತ್ತು ವೈರಾಗ್ಯದಿಂದ ಅದನ್ನು ನಿಯಂತ್ರಿಸಬಹುದು. ನಿನಗೆ ಗೌರವವಿಲ್ಲದ ಕಡೆ ಅದು ಮನೆಯಾಗಿರಲಿ ಅಥವಾ ಯಾರದ್ದೇ ಹೃದಯವಾಗಿರಲಿ, ಅಲ್ಲಿ ಇರುವುದು ಸೂಕ್ತವಲ್ಲ. ಪ್ರತಿಯೊಬ್ಬ ಜ್ಞಾನಿಯೂ ಕೋಪ ಮತ್ತು ಲೋಭವನ್ನು ತ್ಯಜಿಸಬೇಕು, ಏಕೆಂದರೆ ಅವು ಆತ್ಮದ ಅವನತಿಗೆ ದಾರಿ ಮಾಡಿಕೊಡುತ್ತವೆ. ಅರ್ಜುನನೇ ಧರ್ಮಕ್ಕೆ ವಿರುದ್ಧವಲ್ಲದ ಕರ್ಮವೇ ನಾನು. ನರಕಕ್ಕೆ 3 ಬಾಗಿಲುಗಳಿವೆ. ಅವುಗಳೆಂದರೆ ಕಾಮ, ಕ್ರೋಧ ಮತ್ತು ಲೋಭ. ಮನುಷ್ಯ ಹುಟ್ಟಿನಿಂದಲ್ಲ, ತನ್ನ ಕರ್ಮದಿಂದ ಮಹಾನನಾಗುತ್ತಾನೆ. ಅಂತ್ಯಕಾಲದಲ್ಲಿ ನನ್ನನ್ನು ಸ್ಮರಿಸುತ್ತಾ ಪ್ರಾಣ ಬಿಡುವವನು ನನ್ನನ್ನೇ ಸೇರುತ್ತಾನೆ. ಒಬ್ಬ ನಿರ್ಗತಿಕನಿಗೆ ಕರ್ತವ್ಯವೆಂದು ಭಾವಿಸಿ ನೀಡುವ ದಾನವು ಅತ್ಯಂತ ಶ್ರೇಷ್ಠವಾದುದು. ಮನುಷ್ಯನು ಯಾವಾಗಲೂ ದೇವರಿಗೆ ಶರಣಾಗಬೇಕು. ಆಗ ಮಾತ್ರ ಅವನು ದುಃಖ ಮತ್ತು ಚಿಂತೆಗಳಿಂದ ಮುಕ್ತನಾಗಲು ಸಾಧ್ಯ. ಸಜ್ಜನರು ಯಾವಾಗಲೂ ಉತ್ತಮವಾಗಿ ವರ್ತಿಸಬೇಕು, ಏಕೆಂದರೆ ಅವರ ಹಾದಿಯನ್ನು ನೋಡಿ ಇತರರು ತಮ್ಮ ಹಾದಿಯನ್ನು ಆರಿಸಿಕೊಳ್ಳುತ್ತಾರೆ. ಅನೇಕ ಜನ್ಮಗಳ ನಂತರವಷ್ಟೇ ಮನುಷ್ಯನಿಗೆ ಸತ್ಯಜ್ಞಾನದ ಅರಿವಾಗುತ್ತದೆ. ಎಲ್ಲ ಕಾರಣಗಳಿಗೂ ನಾನೇ ಮೂಲ ಕಾರಣ ಎಂದು ತಿಳಿದು ನನ್ನಲ್ಲಿ ಶರಣಾಗುವ ಮಹಾತ್ಮರು ಬಹಳ ಅಪರೂಪ. ಸತ್ಯವು ಎಂದಿಗೂ ಸತ್ಯವೆಂದು ಹೇಳಿಕೊಳ್ಳುವುದಿಲ್ಲ, ಆದರೆ ಸುಳ್ಳು ಮಾತ್ರ ನಾನೇ ಸತ್ಯವೆಂದು ಸಾರುತ್ತದೆ. ತಾನು ಮಾಡಿದ ಕರ್ಮದಿಂದ ಯಾರೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಮಾಡಿದ ಕರ್ಮದ ಫಲವನ್ನು ಅನುಭವಿಸಲೇಬೇಕು. ಈ ಬ್ರಹ್ಮಾಂಡವೇ ಒಂದು ಕರ್ಮಭೂಮಿ. ಕರ್ಮವಿಲ್ಲದೆ ಇಲ್ಲಿ ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ. ನನ್ನ ದಿವ್ಯ ಜ್ಞಾನವನ್ನು ಅರ್ಥಮಾಡಿಕೊಂಡವರು ಮರುಜನ್ಮವನ್ನು ಪಡೆಯದೆ ನನ್ನನ್ನೇ ಸೇರುತ್ತಾರೆ. ಕರ್ಮದ ಫಲದ ಬಗ್ಗೆ ಯಾವಾಗಲೂ ಚಿಂತಿಸಬೇಡಿ. ನೀವು ಬಿತ್ತಿದ ಬೀಜದಂತೆ ನೀವು ಬೆಳೆ ಕಟಾವು ಮಾಡಲೇಬೇಕು. ಆದ್ದರಿಂದ ಒಳ್ಳೆಯ ಬೆಳೆಗಾಗಿ ಯಾವಾಗಲೂ ಒಳ್ಳೆಯ ಬೀಜಗಳನ್ನೇ ಬಿತ್ತಿ, ಅಂದರೆ ಒಳ್ಳೆಯ ಕರ್ಮಗಳನ್ನೇ ಮಾಡಿ. ಭಕ್ತಿಯಿಂದ ಯಾರೇ ಯಾವುದೇ ದೈವವನ್ನು ಪೂಜಿಸಿದರೂ ನಾನು ಅವರ ಭಕ್ತಿಯನ್ನು ದೃಢಪಡಿಸುತ್ತೇನೆ. ಜಗತ್ತಿನಲ್ಲಿ ಏನೇ ನಡೆಯುತ್ತಿದ್ದರೂ ಅದನ್ನು ನಡೆಯಲು ಬಿಡು. ನಿನ್ನ ದೇವರು ನೀನು ಊಹಿಸಿದ್ದಕ್ಕಿಂತಲೂ ಮಿಗಿಲಾದದ್ದನ್ನು ನಿನಗಾಗಿ ಯೋಜಿಸಿದ್ದಾನೆ. ಈ ಜಗತ್ತಿನಲ್ಲಿ ತೊಂದರೆ ಕೊಡುವವರ ಅಸ್ತಿತ್ವ ಎಷ್ಟೇ ದೊಡ್ಡದಿದ್ದರೂ ಅದು ದೇವರ ಕೃಪೆಗಿಂತ ದೊಡ್ಡದಾಗಿರಲು ಸಾಧ್ಯವಿಲ್ಲ. ಪ್ರತಿದಿನವೂ ಒಳ್ಳೆಯದಾಗಿರಲಿಕ್ಕಿಲ್ಲ, ಆದರೆ ಪ್ರತಿದಿನದಲ್ಲೂ ಏನಾದರೂ ಒಂದು ಒಳ್ಳೆಯದು ಇದ್ದೇ ಇರುತ್ತದೆ. ಆದ್ದರಿಂದ ಅಳುವುದನ್ನು ನಿಲ್ಲಿಸಿ ನಿನ್ನ ಸಂಕಷ್ಟಗಳನ್ನು ಎದುರಿಸಲು ಕಲಿ, ಏಕೆಂದರೆ ನಿನಗೆ ಬೆಂಬಲ ನೀಡುವವರು ಕೂಡ ಚಿತಾಗಾರದವರೆಗೆ ಮಾತ್ರ ಬರುತ್ತಾರೆ ಹೊರತು ಅದರ ಆಚೆಗಲ್ಲ. ಇಂದ್ರಿಯಗಳ ಜಗತ್ತಿನಲ್ಲಿ ಕಲ್ಪನೆಯೇ ಸುಖದ ಆರಂಭ ಮತ್ತು ಅಂತ್ಯವಾಗಿದ್ದು ಅದು ದುಃಖಕ್ಕೆ ಜನ್ಮ ನೀಡುತ್ತದೆ. ಭಯವನ್ನು ಹಿಡಿದಿಟ್ಟುಕೊಳ್ಳುವುದು ಮನುಷ್ಯನ ಸಂಕಟವನ್ನು ಕಡಿಮೆ ಮಾಡುವುದಿಲ್ಲ. ಭಯ ಎಂಬುದು ಭವಿಷ್ಯದ ದುಃಖದ ಕೇವಲ ಒಂದು ಕಲ್ಪನೆಯಷ್ಟೇ. ಕಠಿಣ ಪರಿಶ್ರಮದಿಂದ ತಪ್ಪಿಸಿಕೊಳ್ಳಲು ಹಣೆಬರಹ ಮತ್ತು ದೇವರ ಇಚ್ಛೆ ಎಂದು ನೆಪ ಹೇಳುವ ಬದಲು ಸವಾಲುಗಳನ್ನು ಎದುರಿಸಬೇಕು. ಪ್ರಾರ್ಥನೆ, ಕರ್ತವ್ಯಗಳನ್ನು ಪೂರೈಸಲು ನೀನು ಮತ್ತು ನಾನು ಭೂಮಿಯ ಮೇಲೆ ಅನೇಕ ಅವತಾರಗಳನ್ನು ಎತ್ತಿದ್ದೇವೆ. ಆದರೆ ಅವೆಲ್ಲವೂ ನನಗೆ ನೆನಪಿದೆ, ನಿನಗೆ ನೆನಪಿಲ್ಲ. ನನ್ನದು ನಿನ್ನದು ಎಂಬ ಭೇದವನ್ನು ಮರೆತು ಈ ಎಲ್ಲವೂ ನಿನ್ನದೇ ಮತ್ತು ನೀನು ಎಲ್ಲರಿಗೂ ಸೇರಿದವನು ಎಂದು ತಿಳಿ. ಈ ಜಗತ್ತಿನಲ್ಲಿ 2 ವ್ಯಕ್ತಿಗಳು ಸ್ವರ್ಗಕ್ಕಿಂತಲೂ ಮಿಗಿಲಾದವರು. ಒಬ್ಬನು ಶಕ್ತಿಶಾಲಿಯಾಗಿದ್ದರೂ ಕ್ಷಮಿಸುವವನು, ಇನ್ನೊಬ್ಬನು ಬಡವನಾಗಿದ್ದರೂ ದಾನ ಮಾಡುವವನು. ದೇಹವಿರುವವರೆಗೆ ದೌರ್ಬಲ್ಯಗಳು ಇದ್ದೇ ಇರುತ್ತವೆ. ಆದ್ದರಿಂದ ದೌರ್ಬಲ್ಯಗಳ ಬಗ್ಗೆ ಚಿಂತಿಸುವುದನ್ನು ಬಿಟ್ಟು ಸರಿಯಾದ ಕರ್ಮದ ಕಡೆಗೆ ಗಮನ ಹರಿಸು. ಫಲದ ಆಸೆಯಿಲ್ಲದೆ ಕರ್ಮ ಮಾಡುವವನು ಮಾತ್ರ ತನ್ನ ಜೀವನವನ್ನು ಯಶಸ್ವಿಗೊಳಿಸುತ್ತಾನೆ. ಲೋಭ ಮತ್ತು ಹಪಹಪಿಯಿಲ್ಲದೆ ನಿಸ್ವಾರ್ಥ ಭಾವನೆಯಿಂದ ಕರ್ತವ್ಯ ನಿರ್ವಹಿಸಬೇಕು. ಮನುಷ್ಯನು ಸಾಧ್ಯವಾದಷ್ಟು ಮೌನವಾಗಿರುವುದು ಉತ್ತಮ, ಏಕೆಂದರೆ ಅವನ ನಾಲಿಗೆಯೇ ಅವನಿಂದ ಅತಿ ಹೆಚ್ಚು ಪಾಪಗಳನ್ನು ಮಾಡಿಸುತ್ತದೆ. ನಿನ್ನದಾಗಿರುವುದು ನಿನಗೆ ಉಳಿಯುತ್ತದೆ. ಇಡೀ ವಿಶ್ವವೇ ಅದನ್ನು ಕಿತ್ತುಕೊಳ್ಳಲು ಪ್ರಯತ್ನಿಸಿದರೂ ಅದು ಸಾಧ್ಯವಿಲ್ಲ. ಯಶಸ್ಸಿನ ಬೀಗವನ್ನು 2 ಕೀಲಿಗಳಿಂದ ತೆರೆಯಬಹುದು, ಒಂದು ಕಠಿಣ ಪರಿಶ್ರಮ ಮತ್ತು ಇನ್ನೊಂದು ದೃಢ ಸಂಕಲ್ಪ. ಕಲ್ಲನ್ನು ಕೆತ್ತಬಲ್ಲವರು ವಜ್ರವನ್ನು ಗುರುತಿಸಬಲ್ಲರು, ಆದರೆ ಮೂರ್ಖರು ವಜ್ರವನ್ನು ಕಲ್ಲೆಂದು ತಪ್ಪಾಗಿ ಭಾವಿಸುತ್ತಾರೆ. ತನಗೆ ಅಸಮಂಜಸವಾದುದನ್ನು ಇತರರಿಗೆ ಬಳಸಬಾರದು ಎಂಬುದೇ ನಿಜವಾದ ಧರ್ಮ. ಮನುಷ್ಯನು ತನ್ನ ನಂಬಿಕೆಗಳಿಂದಲೇ ರೂಪಿತನಾಗುತ್ತಾನೆ. ಅವನು ಏನನ್ನು ನಂಬುತ್ತಾನೋ ಅದೇ ಆಗುತ್ತಾನೆ. ಯೋಗ್ಯವಲ್ಲದ ವ್ಯಕ್ತಿಗೆ ಗೌರವವಿಲ್ಲದೆ ನೀಡುವ ದಾನವು ತಾಮಸಿಕ ದಾನವೆನಿಸಿಕೊಳ್ಳುತ್ತದೆ. ನಿನ್ನ ಹೃದಯದಲ್ಲಿರುವ ಅಜ್ಞಾನ ಮತ್ತು ಸಂಶಯವನ್ನು ಆತ್ಮಜ್ಞಾನವೆಂಬ ಕತ್ತಿಯಿಂದ ಕತ್ತರಿಸಿ ಹಾಕು. ಯಾವಾಗಲೂ ಸಂಶಯ ಪಡುವವನಿಗೆ ಈ ಲೋಕದಲ್ಲಾಗಲಿ ಅಥವಾ ಪರಲೋಕದಲ್ಲಾಗಲಿ ಸುಖವಿಲ್ಲ. ಕರ್ಮದಲ್ಲಿ ಆನಂದ ಕಂಡುಕೊಂಡವನು ಪರಿಪೂರ್ಣನಾಗುತ್ತಾನೆ. ಜ್ಞಾನಿಗಳು ಇಂದ್ರಿಯ ಸುಖಗಳಲ್ಲಿ ಮುಳುಗುವುದಿಲ್ಲ, ಅವರು ಯಾವಾಗಲೂ ಮುಕ್ತಿಯ ಹಾದಿಯಲ್ಲಿರುತ್ತಾರೆ. ಹುಟ್ಟಿದವನಿಗೆ ಸಾವು ಎಷ್ಟು ಖಚಿತವೋ ಸತ್ತವನಿಗೆ ಹುಟ್ಟು ಅಷ್ಟೇ ಖಚಿತ. ಆದ್ದರಿಂದ ಅನಿವಾರ್ಯವಾದುದರ ಬಗ್ಗೆ ದುಃಖಿಸಬೇಡ. ಯಾವುದು ನಡೆದು ಹೋಗಿದೆಯೋ ಅದು ಒಳ್ಳೆಯದಕ್ಕೆ ನಡೆದಿದೆ. ಯಾವುದು ನಡೆಯುತ್ತಿದೆಯೋ ಅದು ಒಳ್ಳೆಯದೇ ಆಗುತ್ತಿದೆ, ಮತ್ತು ಮುಂದೆ ಯಾವುದು ನಡೆಯಲಿದೆಯೋ ಅದು ಕೂಡ ಒಳ್ಳೆಯದೇ ಆಗಲಿದೆ. ನಿನ್ನ ನಂಬಿಕೆಯು ಬೆಟ್ಟವನ್ನೇ ಸರಿಸಬಲ್ಲದು, ಆದರೆ ನಿನ್ನ ಮನಸ್ಸಿನ ಸಂಶಯವು ಇನ್ನೊಂದು ಬೆಟ್ಟವನ್ನೇ ಸೃಷ್ಟಿಸಬಲ್ಲದು.
ನೀನು ಯಾರಿಗಾದರೂ ಒಳ್ಳೆಯದನ್ನು ಮಾಡಲು ಸಾಧ್ಯವಾಗದಿದ್ದರೆ ಕೆಟ್ಟದ್ದನ್ನು ಮಾಡಬೇಡ. ಏಕೆಂದರೆ ಜಗತ್ತು ದುರ್ಬಲವಾಗಿರಬಹುದು, ಆದರೆ ಜಗತ್ತಿನ ಸೃಷ್ಟಿಕರ್ತ ದುರ್ಬಲನಲ್ಲ. ಮೌನಕ್ಕಿಂತ ದೊಡ್ಡ ಉತ್ತರವಿಲ್ಲ ಮತ್ತು ಕ್ಷಮೆಗಿಂತ ದೊಡ್ಡ ಶಿಕ್ಷೆ ಇಲ್ಲ. ಪ್ರೀತಿಯು ಕೇವಲ ಸೌಂದರ್ಯವನ್ನು ನೋಡಿ ಹುಟ್ಟುವುದಿಲ್ಲ, ಅದು ಎರಡು ಹೃದಯಗಳು ಸೇರಿದಾಗ ಹುಟ್ಟುತ್ತದೆ. ನಮ್ಮ ಮೇಲೆ ನಮಗೆ ನಂಬಿಕೆ ಇರುವುದು ಬಹಳ ಮುಖ್ಯ, ಏಕೆಂದರೆ ನಮ್ಮ ಹಾದಿಯಲ್ಲಿ ನಾವೇ ನಡೆಯಬೇಕು. ಬಿರುಗಾಳಿಯು ದೋಣಿಯನ್ನು ದಾರಿ ತಪ್ಪಿಸುವಂತೆ ಇಂದ್ರಿಯಗಳು ಮನುಷ್ಯನನ್ನು ದಾರಿ ತಪ್ಪಿಸುತ್ತವೆ. ಜ್ಞಾನವಿಲ್ಲದ ಮತ್ತು ದೇವರಲ್ಲಿ ನಂಬಿಕೆ ಇಲ್ಲದ ವ್ಯಕ್ತಿ ಎಂದಿಗೂ ಸುಖ ಮತ್ತು ಯಶಸ್ಸನ್ನು ಪಡೆಯಲು ಸಾಧ್ಯವಿಲ್ಲ. ಆತ್ಮಜ್ಞಾನದ ಮೂಲಕ ಸಂಶಯವೆಂಬ ಅಜ್ಞಾನವನ್ನು ಹೋಗಲಾಡಿಸಬೇಕು. ಯಾರು ಸಮಯಕ್ಕಿಂತ ಮುಂಚೆ ಅಥವಾ ಹಣೆಬರಹಕ್ಕಿಂತ ಹೆಚ್ಚು ಏನನ್ನೂ ಪಡೆಯುವುದಿಲ್ಲ. ಯಾವಾಗ ಮತ್ತು ಎಲ್ಲಿ ಅಧರ್ಮವು ಹೆಚ್ಚಾಗುತ್ತದೆಯೋ ಅಲ್ಲಿ ಧರ್ಮದ ಸ್ಥಾಪನೆಗಾಗಿ ನಾನು ಅವತರಿಸುತ್ತೇನೆ. ಮನಸ್ಸು ಚಂಚಲವಾದುದು, ಆದರೆ ಅಭ್ಯಾಸದಿಂದ ಅದನ್ನು ಪಳಗಿಸಬಹುದು. ಯಾವುದೂ ತಾನಾಗಿಯೇ ಬರುವುದಿಲ್ಲ, ಅದನ್ನು ಪಡೆಯಲು ಶ್ರಮಿಸಬೇಕು. ಲೌಕಿಕ ಸುಖಗಳ ಬಗ್ಗೆ ಚಿಂತಿಸುವುದು ಆಸೆಗಳನ್ನು ಹುಟ್ಟಿಸುತ್ತದೆ. ಆಸೆಗಳಿಗೆ ತಡೆಯಾದಾಗ ಕೋಪ ಉಂಟಾಗುತ್ತದೆ. ದೇವರನ್ನು ಸೇರಬಯಸುವವರು ಬ್ರಹ್ಮಚರ್ಯವನ್ನು ಪಾಲಿಸುತ್ತಾರೆ. ಕತ್ತಲೆಯಲ್ಲಿ ಬೆಳಕು ಹೊಳೆಯುವಂತೆ ಸತ್ಯದ ಪ್ರಭೆ ಎಂದಿಗೂ ಮಸಕಾಗುವುದಿಲ್ಲ. ಆದ್ದರಿಂದ ಯಾವಾಗಲೂ ಸತ್ಯವನ್ನೇ ನುಡಿಯಿರಿ. ಈ ಜಗತ್ತಿನಲ್ಲಿ ನನ್ನಿಲ್ಲದೆ ಯಾವುದೂ ಅಸ್ತಿತ್ವದಲ್ಲಿಲ್ಲ. ಸಮಯ ಯಾವಾಗಲೂ ಒಂದೇ ರೀತಿ ಇರುವುದಿಲ್ಲ. ಇತರರನ್ನು ಅಳಿಸಿ ಆನಂದಿಸುವವರು ತಾವು ಅಳಬೇಕಾಗುತ್ತದೆ. ದೇವರ ಶಕ್ತಿಯು ಯಾವಾಗಲೂ ನಿನ್ನ ಪ್ರಜ್ಞೆ, ಉಸಿರು ಮತ್ತು ಭಾವನೆಗಳ ಮೂಲಕ ನಿನ್ನೊಂದಿಗಿರುತ್ತದೆ. ಬದಲಾವಣೆ ಎಂಬುದು ಈ ವಿಶ್ವದ ನಿಯಮ. ಪ್ರತಿಯೊಬ್ಬರೂ ಈ ಬದಲಾವಣೆಯ ನಿಯಮಕ್ಕೆ ಬದ್ಧರಾಗಿರಬೇಕು. ಮನುಷ್ಯನು ದೇವರನ್ನು ಯಾವ ರೂಪದಲ್ಲಿ ಸ್ಮರಿಸುತ್ತಾನೋ, ದೇವರು ಅವನಿಗೆ ಅದೇ ರೂಪದಲ್ಲಿ ದರ್ಶನ ನೀಡುತ್ತಾನೆ. ಕರ್ಮ ಮಾಡದಿರುವುದಕ್ಕಿಂತ ಕರ್ಮ ಮಾಡುವುದು ಉತ್ತಮ. ಆದ್ದರಿಂದ ನಿನ್ನ ಕರ್ತವ್ಯಗಳನ್ನು ಮಾಡು. ಪ್ರಾರ್ಥನೆ ಮತ್ತು ಧ್ಯಾನ ಮಾನವ ಕುಲಕ್ಕೆ ಅತ್ಯಗತ್ಯ. ಪ್ರಾರ್ಥನೆಯ ಮೂಲಕ ದೇವರು ನಿನ್ನ ಮಾತು ಕೇಳುತ್ತಾನೆ. ಧ್ಯಾನದ ಮೂಲಕ ನೀನು ದೇವರ ಮಾತು ಕೇಳುತ್ತೀಯ. ಯಾವಾಗಲೂ ಸಂಶಯ ಪಡುವ ವ್ಯಕ್ತಿಗೆ ಎಲ್ಲೂ ಸುಖವಿಲ್ಲ. ಜೀವನದಲ್ಲಿ ನಾವು ಎಷ್ಟು ಸರಿ ಅಥವಾ ಎಷ್ಟು ತಪ್ಪು ಎಂಬುದು ಕೇವಲ ದೇವರಿಗೆ ಮತ್ತು ನಮ್ಮ ಅಂತರಾತ್ಮಕ್ಕೆ ಮಾತ್ರ ಗೊತ್ತು. ಮನುಷ್ಯನ ದೇಹವು ಪಂಚಭೂತಗಳಾದ ಅಗ್ನಿ, ನೀರು, ಗಾಳಿ, ಆಕಾಶ ಮತ್ತು ಭೂಮಿಯಿಂದ ಮಾಡಲ್ಪಟ್ಟಿದೆ. ಅಂತಿಮವಾಗಿ ಈ ದೇಹ ಪಂಚಭೂತಗಳಲ್ಲಿಯೇ ವಿಲೀನವಾಗುತ್ತದೆ. ಕೋಪದಲ್ಲಿ ಕಿರುಚಾಡಲು ಶಕ್ತಿ ಬೇಕಿಲ್ಲ, ಆದರೆ ಕೋಪ ಬಂದಾಗ ಮೌನವಾಗಿರಲು ಅಪಾರ ಶಕ್ತಿ ಬೇಕು. ಇತಿಹಾಸವು ಹೇಳುತ್ತದೆ ನಿನ್ನೆ ಸುಖವಿತ್ತು ಎಂದು, ವಿಜ್ಞಾನ ಹೇಳುತ್ತದೆ ನಾಳೆ ಸುಖವಿರುತ್ತದೆ ಎಂದು, ಆದರೆ ಧರ್ಮ ಹೇಳುತ್ತದೆ ಮನಸ್ಸು ಸತ್ಯವಾಗಿದ್ದರೆ ಮತ್ತು ಹೃದಯ ಒಳ್ಳೆಯದಾಗಿದ್ದರೆ ಪ್ರತಿದಿನವೂ ಸುಖವಿರುತ್ತದೆ ಎಂದು. ಭಕ್ತರನ್ನು ರಕ್ಷಿಸಲು, ದುಷ್ಟರನ್ನು ನಾಶಪಡಿಸಲು ಮತ್ತು ಧರ್ಮವನ್ನು ಮರುಸ್ಥಾಪಿಸಲು ನಾನು ಯುಗಯುಗದಲ್ಲೂ ಅವತರಿಸುತ್ತೇನೆ. ದೌರ್ಬಲ್ಯವನ್ನು ದೇವರು ನೀಡಿದ್ದರೂ ಮನುಷ್ಯನ ಮನಸ್ಸು ತನ್ನ ಮಿತಿಗಳನ್ನು ತಾನೇ ಸೃಷ್ಟಿಸಿಕೊಳ್ಳುತ್ತದೆ. ಭೂತ, ವರ್ತಮಾನ ಮತ್ತು ಭವಿಷ್ಯದ ಎಲ್ಲ ಜೀವಿಗಳನ್ನು ನಾನು ಬಲ್ಲೆ, ಆದರೆ ನನ್ನನ್ನು ಯಾರೂ ಪೂರ್ಣವಾಗಿ ಅರಿಯಲಾರರು. ಅರ್ಜುನನೇ, ಭೂಮಿಯ ಸುವಾಸನೆ ನಾನೇ, ಅಗ್ನಿಯ ಶಾಖ ನಾನೇ, ಸಕಲ ಜೀವಿಗಳ ಪ್ರಾಣ ನಾನೇ ಮತ್ತು ತಪಸ್ವಿಗಳ ಆತ್ಮ ಸಂಯಮವೂ ನಾನೇ. ನನಗೆ ಯಾರೂ ಶತ್ರುಗಳಿಲ್ಲ, ಯಾರೂ ಪ್ರಿಯರಿಲ್ಲ. ಆದರೆ ಯಾರು ನನ್ನನ್ನು ಭಕ್ತಿಯಿಂದ ಪೂಜಿಸುತ್ತಾರೋ ಅವರು ನನ್ನಲ್ಲಿದ್ದಾರೆ ಮತ್ತು ನಾನು ಅವರಲ್ಲಿದ್ದೇನೆ. ಅತೀವ ಸುಖದಲ್ಲಿ ಅಥವಾ ಅತೀವ ದುಃಖದಲ್ಲಿ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ, ಏಕೆಂದರೆ ಆ ಸ್ಥಿತಿಯಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಅಹಂಕಾರವು ಮನುಷ್ಯನ ವಿನಾಶಕ್ಕೆ ದಾರಿ ಮಾಡಿಕೊಡುತ್ತದೆ, ಆದ್ದರಿಂದ ಅದನ್ನು ತಕ್ಷಣ ತ್ಯಜಿಸಿ. ಮನಸ್ಸನ್ನು ನಿಯಂತ್ರಿಸಿದವರಿಗೆ ಅದು ಶತ್ರುವಿನಂತೆ ವರ್ತಿಸುತ್ತದೆ. ಆದ್ದರಿಂದ ಮನಸ್ಸನ್ನು ಸಾಧ್ಯವಾದಷ್ಟು ಹತೋಟಿಯಲ್ಲಿಡಿ. ಮನಸ್ಸಿನ ಶಾಂತಿಗಿಂತ ದೊಡ್ಡ ಸಂಪತ್ತು ಯಾವುದೂ ಇಲ್ಲ. ಇಂದ್ರಿಯಗಳನ್ನು ನಿಯಂತ್ರಿಸಲು ಬುದ್ಧಿ ಮತ್ತು ಮನಸ್ಸನ್ನು ನಿಯಂತ್ರಿಸಬೇಕು. ಆತ್ಮಜ್ಞಾನದ ಕತ್ತಿಯಿಂದ ಅಜ್ಞಾನದ ಸಂಶಯಗಳನ್ನು ಕತ್ತರಿಸಿ ಹಾಕಿ ಶಿಸ್ತಿನಿಂದ ಬದುಕಿ. ಉದ್ದೇಶ ಸರಿಯಾಗಿದ್ದರೆ ಮಾಡುವ ಕರ್ಮ ಸರಿಯಾಗಿರುತ್ತದೆ. ಯಾವುದು ನಡೆಯಬೇಕೋ ಅದು ನಡೆದೇ ತೀರುತ್ತದೆ. ಯಾವುದು ನಡೆಯಬಾರದು ಎಂದು ವಿಧಿಸಲಾಗಿದೆಯೋ ಅದು ಎಂದಿಗೂ ನಡೆಯುವುದಿಲ್ಲ. ಈ ನಿಶ್ಚಿತತೆ ಇದ್ದವನಿಗೆ ಯಾವುದೇ ಚಿಂತೆ ಇರುವುದಿಲ್ಲ. ಎಲ್ಲ ಜೀವಿಗಳ ಸುಖ ದುಃಖಗಳನ್ನು ತನ್ನದೇ ಎಂದು ಭಾವಿಸಿ ಎಲ್ಲರನ್ನೂ ಸಮಾನವಾಗಿ ನೋಡುವವನೇ ಶ್ರೇಷ್ಠ ಯೋಗಿ. ದುಷ್ಟ ಜನರಿಗೆ ಕೇವಲ ಮಾತಿನಿಂದ ಅರ್ಥವಾಗುತ್ತಿದ್ದರೆ ಕೃಷ್ಣನು ಎಂದಿಗೂ ಮಹಾಭಾರತಕ್ಕೆ ಕಾರಣವಾಗುತ್ತಿರಲಿಲ್ಲ. ಮಾಡಿದ ಕರ್ಮದ ಫಲವನ್ನು ಅನುಭವಿಸಲೇಬೇಕು. ಜೀವನದಲ್ಲಿ ಎಂದಿಗೂ ಅಹಂಕಾರ ಪಡಬೇಡಿ. ಫಲದ ಆಸೆಯಿಲ್ಲದೆ ಕರ್ಮ ಮಾಡುವವನು ಮಾತ್ರ ಜ್ಞಾನಿ. ಎಲ್ಲ ಪ್ರಯತ್ನಗಳನ್ನು ಬಿಟ್ಟು ಸಂಪೂರ್ಣವಾಗಿ ನನಗೆ ಶರಣಾಗು, ಆಗ ನಾನು ನಿನ್ನನ್ನು ಸಕಲ ಪಾಪಗಳಿಂದ ಮುಕ್ತಗೊಳಿಸುತ್ತೇನೆ. ಸಮಯ ಬಂದಾಗ ಕಾಲವೇ ನ್ಯಾಯ ಒದಗಿಸುತ್ತದೆ. ಅದಕ್ಕೆ ಸಾಕ್ಷಿಗಳ ಅಗತ್ಯವಿರುವುದಿಲ್ಲ. ಮನುಷ್ಯನನ್ನು ಯಾವುದೂ ಬಡವನನ್ನಾಗಿ ಮಾಡುವುದಿಲ್ಲ. ಬದಲಾಗಿ ಅವನ ಹಳೆಯ ಮನಸ್ಥಿತಿಯೇ ಅವನ ಬಡತನಕ್ಕೆ ಕಾರಣವಾಗಿರುತ್ತದೆ. ನಮ್ಮ ಆಲೋಚನೆಗಳೇ ನಮ್ಮ ಜೀವನದ ದಿಕ್ಕನ್ನು ಬದಲಿಸುತ್ತವೆ. ನಾವು ಏನನ್ನು ಯೋಚಿಸುತ್ತೇವೋ ಅದನ್ನೇ ಪಡೆಯುತ್ತೇವೆ. ಕೆಲವರು ತೆರೆದ ಕಣ್ಣುಗಳಿಂದ ಕನಸು ಕಂಡರೆ ಇನ್ನು ಕೆಲವರು ಮುಚ್ಚಿದ ಕಣ್ಣುಗಳಿಂದ ಕನಸು ಕಾಣುತ್ತಾರೆ. ಜೀವನದಲ್ಲಿ ಯಶಸ್ಸು ಮತ್ತು ಶಾಂತಿಯನ್ನು ಪಡೆಯಲು ಮನಸ್ಥಿತಿಯನ್ನು ಅಭಿವೃದ್ಧಿಪಡಿಸಿಕೊಳ್ಳುವುದು ಬಹಳ ಮುಖ್ಯ. ಬಡತನ ಅಥವಾ ದುಃಖದ ಸುಳಿಯಲ್ಲಿ ಸಿಲುಕಿದ್ದರೆ ಅದನ್ನು ಕೊನೆಗಾಣಿಸಲು ಈ ಮುಂದಿನ ರಹಸ್ಯವನ್ನು ಒಂದು ಕಥೆಯ ಮೂಲಕ ತಿಳಿಯೋಣ.
ಹಿಂದೆ ಒಂದು ಹಳ್ಳಿಯಲ್ಲಿ ಗುರು ಒಬ್ಬರು ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಲು ಒಂದು ಶಾಲೆಯನ್ನು ಸ್ಥಾಪಿಸಿದ್ದರು. ಅವರು ಬಹಳ ನಿಷ್ಠೆ ಮತ್ತು ಪ್ರಾಮಾಣಿಕತೆಯಿಂದ ಮಕ್ಕಳಿಗೆ ಪಾಠ ಮಾಡುತ್ತಿದ್ದರು. ಒಂದು ದಿನ ಆ ಗುರುಗಳು ತಮ್ಮ ಒಬ್ಬ ಶಿಷ್ಯನೊಂದಿಗೆ ಹಳ್ಳಿಯಲ್ಲಿ ಸಂಚರಿಸುತ್ತಿದ್ದರು. ದಾರಿಯಲ್ಲಿ ಹೋಗುವಾಗ ಅವರಿಗೆ ಒಂದು ವಿಶಾಲವಾದ ಹೊಲ ಕಂಡಿತು. ಅವರಿಗೆ ತುಂಬಾ ಬಾಯಾರಿಕೆಯಾಗಿತ್ತು. ಆ ಹೊಲದ ಮಧ್ಯದಲ್ಲಿ ಒಂದು ಸಣ್ಣ ಗುಡಿಸಲು ಕಂಡಿತು. ಗುರು ಮತ್ತು ಶಿಷ್ಯ ಅಲ್ಲಿಗೆ ಹೋಗಿ ನೀರು ಕೇಳಿದರು. ಗುಡಿಸಲಿನಿಂದ ಒಬ್ಬ ಮನುಷ್ಯ ತನ್ನ ಹೆಂಡತಿ ಮತ್ತು 3 ಮಕ್ಕಳೊಂದಿಗೆ ಹೊರಬಂದನು. ಅವರೆಲ್ಲರೂ ಬಹಳ ಬಡವರಾಗಿದ್ದರು ಮತ್ತು ಹರಿದ ಬಟ್ಟೆಗಳನ್ನು ಧರಿಸಿದ್ದರು. ಆ ಮನುಷ್ಯ ನೀರು ತಂದುಕೊಟ್ಟನು. ಗುರುಗಳು ಆ ವಿಶಾಲವಾದ ಹೊಲವನ್ನು ನೋಡಿ ಕೇಳಿದರು, ನಿಮ್ಮ ಹೊಲ ಇಷ್ಟು ದೊಡ್ಡದಿದೆ, ಆದರೆ ಯಾವುದೇ ಬೆಳೆ ಬೆಳೆದಿಲ್ಲವಲ್ಲ, ಏಕೆ? ಆ ಮನುಷ್ಯ ತಾನು ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡಿರುವುದಾಗಿ ಹೇಳಿದನು. ಗುರುಗಳು ಅಂದು ರಾತ್ರಿ ಅಲ್ಲಿಯೇ ಉಳಿಯಲು ನಿರ್ಧರಿಸಿದರು. ಮಧ್ಯರಾತ್ರಿಯಾದಾಗ ಗುರುಗಳು ಮೆಲ್ಲನೆ ಶಿಷ್ಯನನ್ನು ಎಬ್ಬಿಸಿ ಹೇಳಿದರು, ನಾವು ಈಗಲೇ ಇಲ್ಲಿಂದ ಹೊರಡಬೇಕು ಮತ್ತು ಇವರ ಬಳಿ ಇರುವ ಗೂಳಿಯನ್ನು ಕರೆದುಕೊಂಡು ಹೋಗಿ ಕಾಡಿನಲ್ಲಿ ಬೇರೆ ಯಾರಿಗಾದರೂ ಸಿಗುವಂತೆ ಬಿಟ್ಟು ಬರಬೇಕು. ಗುರುಗಳ ಈ ಮಾತು ಶಿಷ್ಯನಿಗೆ ಆಶ್ಚರ್ಯ ತಂದಿತು. ಯಾವಾಗಲೂ ಒಳ್ಳೆಯದನ್ನೇ ಬೋಧಿಸುವ ಗುರುಗಳು ಇವತ್ತು ಈ ಬಡವನಿಗೆ ಯಾಕೆ ದ್ರೋಹ ಮಾಡುತ್ತಿದ್ದಾರೆ ಎಂದು ಅವನಿಗೆ ಅರ್ಥವಾಗಲಿಲ್ಲ. ಆದರೂ ಗುರುವಿನ ಆಜ್ಞೆಯನ್ನು ಮೀರುವಂತಿರಲಿಲ್ಲ. ಅವರು ಗೂಳಿಯನ್ನು ಕರೆದುಕೊಂಡು ಹೋಗಿ ದೂರದ ಕಾಡಿನಲ್ಲಿ ಬಿಟ್ಟು ಬಂದರು. 10 ವರ್ಷಗಳು ಕಳೆದವು. ಆ ಶಿಷ್ಯ ಈಗ ದೊಡ್ಡ ಉದ್ಯಮಿಯಾದನು. ಆದರೆ ಅಂದು ಮಾಡಿದ ಕೆಲಸ ಅವನನ್ನು ಕಾಡುತ್ತಿತ್ತು. ಆ ಬಡವನಿಗೆ ಏನಾದರೂ ಹಣಕಾಸಿನ ಸಹಾಯ ಮಾಡೋಣ ಎಂದು ಅವನು 10 ವರ್ಷಗಳ ನಂತರ ಅದೇ ಜಾಗಕ್ಕೆ ಹೋದನು. ಅಲ್ಲಿನ ದೃಶ್ಯ ನೋಡಿ ಅವನಿಗೆ ಶಾಕ್ ಆಯಿತು. ಆ ಗುಡಿಸಲಿನ ಜಾಗದಲ್ಲಿ ಈಗ ಒಂದು ದೊಡ್ಡ ಅರಮನೆಯಂತಹ ಮನೆಯಿತ್ತು. ಹೊಲದಲ್ಲಿ 100 ಹಣ್ಣಿನ ಗಿಡಗಳು ಬೆಳೆದು ನಿಂತಿದ್ದವು. ಆ ಶಿಷ್ಯ ಆ ಮನೆಯ ಮಾಲೀಕನನ್ನು ಕಂಡು ಕೇಳಿದನು, ನೀವು ನನ್ನನ್ನು ಗುರುತಿಸಿದಿರಾ? ನಾವು 10 ವರ್ಷಗಳ ಹಿಂದೆ ಇಲ್ಲಿಗೆ ಬಂದಿದ್ದೆವು. ಆ ಮನುಷ್ಯ ಉತ್ತರಿಸಿದನು, ನಿಮ್ಮನ್ನು ಹೇಗೆ ಮರೆಯಲು ಸಾಧ್ಯ? ಅಂದು ನೀವು ಹೋದ ದಿನವೇ ನನ್ನ ಗೂಳಿಗಳು ಕಾಣೆಯಾದವು. ನಾನು ಬಹಳ ದಿನ ಚಿಂತೆಯಲ್ಲಿದ್ದೆ, ಆದರೆ ಬದುಕಲು ಏನಾದರೂ ಮಾಡಲೇಬೇಕಿತ್ತು. ಆಗ ನಾನು ಕಾಡಿನಿಂದ ಕಟ್ಟಿಗೆ ಕಡಿದು ಮಾರಲು ಶುರು ಮಾಡಿದೆ. ಅದರಿಂದ ಬಂದ ಹಣವನ್ನು ಹೊಲಕ್ಕೆ ಹೂಡಿಕೆ ಮಾಡಿ ಬೆಳೆ ಬೆಳೆದೆ. ನಂತರ ಹಣ್ಣಿನ ತೋಟ ಮಾಡಿದೆ. ಇಂದು ನಾನು ಈ ಊರಿನಲ್ಲೇ ಅತಿ ದೊಡ್ಡ ಉದ್ಯಮಿ. ಅಂದು ಆ ಗೂಳಿಗಳು ಕಾಣೆಯಾಗದಿದ್ದರೆ ನಾನು ಎಂದಿಗೂ ಇಷ್ಟು ಪರಿಶ್ರಮ ಪಡುತ್ತಿರಲಿಲ್ಲ ಮತ್ತು ಬೇರೆ ದಾರಿಯನ್ನೇ ಹುಡುಕುತ್ತಿರಲಿಲ್ಲ. ಈಗ ನಾನು ಬಹಳ ಸುಖವಾಗಿದ್ದೇನೆ. ಆಗ ಶಿಷ್ಯನಿಗೆ ಅರ್ಥವಾಯಿತು, ಗುರುಗಳು ಅಂದು ಆ ಗೂಳಿಯನ್ನು ಯಾಕೆ ದೂರ ಮಾಡಿದ್ದರು ಎಂದು. ವಾಸ್ತವದಲ್ಲಿ ಆ ಮನುಷ್ಯ ಸೋಮಾರಿಯಾಗಿದ್ದ ಮತ್ತು ಆ ಗೂಳಿಯ ಮೇಲೆ ಅವಲಂಬಿತನಾಗಿ ತನ್ನ ಸಾಮರ್ಥ್ಯವನ್ನೇ ಮರೆತಿದ್ದ. ಅವನ ಹಳೆಯ ಮನಸ್ಥಿತಿಯನ್ನು ಬದಲಿಸಲು ಗುರುಗಳು ಹಾಗೆ ಮಾಡಿದ್ದರು. ಈ ಕಥೆಯು ನಮಗೆ ಭಗವದ್ಗೀತೆಯ 5 ಪ್ರಮುಖ ಪಾಠಗಳನ್ನು ಕಲಿಸುತ್ತದೆ. ಮೊದಲನೆಯದು, ನಿನ್ನ ಕರ್ತವ್ಯ ಮಾಡು ಮತ್ತು ಫಲದ ಬಗ್ಗೆ ಚಿಂತಿಸಬೇಡ. ಎರಡನೆಯದು, ಕಠಿಣ ಪರಿಶ್ರಮ ಮತ್ತು ದೃಢ ಸಂಕಲ್ಪದಿಂದ ಯಶಸ್ಸು ಸಾಧ್ಯ. ಮೂರನೆಯದು, ಗುರುವಿಗೆ ಅಥವಾ ದೈವಕ್ಕೆ ಸಂಪೂರ್ಣ ಶರಣಾಗತಿ. ನಾಲ್ಕನೆಯದು, ನಮ್ಮ ಕರ್ಮವೇ ನಮ್ಮ ಹಣೆಬರಹವನ್ನು ಬದಲಿಸಬಲ್ಲದು. ಐದನೆಯದು, ಸ್ವಯಂ ಸಂವಾದ ಅಥವಾ ಆತ್ಮಾವಲೋಕನ. ಈ ದಿವ್ಯ ಸಂದೇಶಗಳು ನಿಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ತರಲಿ ಎಂದು ಹಾರೈಸುತ್ತೇವೆ. ಜೀವನದ ಕಷ್ಟಗಳಿಗೆ ಹೆದರಬೇಡಿ, ಏಕೆಂದರೆ ಪ್ರತಿ ಕಷ್ಟದ ನಂತರವೂ ಯಶಸ್ಸಿನ ಹಾದಿ ತೆರೆದುಕೊಳ್ಳುತ್ತದೆ. ಈ ವಿಡಿಯೋದಿಂದ ನಿಮಗೆ ಏನಾದರೂ ಕಲಿಯಲು ಸಿಕ್ಕಿದ್ದರೆ ದಯವಿಟ್ಟು ಕಾಮೆಂಟ್ನಲ್ಲಿ ಜೈ ಶ್ರೀ ರಾಧೇಕೃಷ್ಣ ಎಂದು ಬರೆಯಿರಿ. ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಹಂಚಿಕೊಳ್ಳಿ. ಇಂತಹ ಮತ್ತಷ್ಟು ದಿವ್ಯ ಬೋಧನೆಗಳಿಗಾಗಿ ಗೀತಾಸಾರ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿರಿ. ನಿಮ್ಮ ಜೀವನವು ಶಾಂತಿ ಮತ್ತು ಸಂತೋಷದಿಂದ ಕೂಡಿರಲಿ. ಧನ್ಯವಾದಗಳು. ಜೈ ಶ್ರೀಕೃಷ್ಣ.